ಗಾಡಿಯಲ್ಲಿ ಒಂದು ನಾಯ್ಸ್ ಬರುತ್ತೆ. ಸ್ಟಾರ್ಟ್ ಮಾಡು, ಕ್ಲಚ್ ಹಿಡ್ಕೊ, ಕ್ಲಚ್ ಹಿಡಿ, ಬಿಡು, ಹಿಡಿ, ಬಿಡು, ಹಿಡಿ, ಬಿಡು, ಆಫ್ ಮಾಡು. ಕ್ಲಚ್ ಟೈಟ್ ಆಗಿಬಿಡ್ತಾರದಲ್ಲ, ಇದು ವೈಬ್ರೇಷನ್ ಸೌಂಡು. ಹಾಂ, ಹಿಂಗೆ ಹಿಡ್ಕೊಂಡಿದ್ರೆ ಹಂಗೆ ಇದು ಹೊಡ್ಕೊತಾ ಇರ್ತೈತಲ್ಲ, ಗರ 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 ಉಜ್ಜಿದಂಗೆ. ಸೌಂಡ್ ಬರ್ತಾಯಿತ್ತಲ್ಲ ಮೊನ್ನೆ, ಕಮ್ಮಿ ಆಗ್ಬಿಟ್ಟಂಗೈತೆ. ಹೌದಾ? ಕ್ಲಚ್ ಹಿಡ್ಕೊಂಡ್ರೆ ಹಾಂ. ಹೊಸದೇ ಹಾಕಿರೋದು ಅದೇ ಒಳಗೆ ಏನೋ ಬೇರಿಂಗ್ ಬೇಕಾಗುತ್ತೆ. ಬೇರಿಂಗ್ದು ಡೌಟು, ಕ್ಲಚ್ ಬಿಚ್ಚಿದ್ರೆ ಗೊತ್ತಾಗತ್ತೀರ. ಆಯಿಲ್ ಕರೆಕ್ಟ್ ಆಗುತ್ತಾ? ಆಯಿಲ್ ಕಮ್ಮಿ ಆಗುತ್ತೆ. ಶುಕ್ರವಾರ ಆಗ್ತಿದೆ. ಶುಕ್ರವಾರ ಆಯಿಲ್ ಕಮ್ಮಿ ಆಗುತ್ತೆ. ಎಷ್ಟು ಕಮ್ಮಿ ಆಗಿದೆ? ಎಲ್ಲ ಹತ್ರ ಅಲ್ಲಿಂದ ಇಲ್ಲಿಂದ ಮಾಡ್ಕೊಂಡು ಮೂರು ದಿವಸ ಆಯಿತಾ? ಶುಕ್ರವಾರ ಅಲ್ಲಿ ಕಮ್ಮಿ ಆಗುತ್ತೆ. ಯಾವ ಆಯಿಲ್ ಹಾಕ್ಸ್ತೆ? ಕ್ಯಾಸ್ಟ್ರಲ್ಲ? ಹಾಂ, ಜಿ ಟ್ಯಾಕ್ಸ್. ಅದು ಕಾಸ್ಟ್ ಇದೆ, ಎಷ್ಟು 460 ರೂಪಾಯಿ. ಫಸ್ಟ್ ಕ್ಲಚ್ ಬಿಚ್ಚೋಣ ಇರೋ, ಏನಾಗುತ್ತೆ ನೋಡೋಣ. ಇದು ಬಿಚ್ಚಿದೆ, ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇದು ಕ್ಲಚ್ಚು ನೋಡಿ, ಬೇರೇನು ಈ ಫೇಸಿಂಗ್ ಹಾಕ್ಸಿ ಎಷ್ಟು ದಿವಸ ಆಯಿತು? ಫೇಸಿಂಗ್ ಆಗಿ ಎಷ್ಟು ದಿವಸ ಆಯಿತು? 8 ದಿವಸ. ನೋಡಿಲ್ಲ ಇದಾದರು ಫಿಟ್ ಮಾಡಿದವರು? ಆಫ್ ಆಗಲಿ, ಆಫ್ ಆಗೋ ಕತೆ ಬೇರೆ. ಕ್ಲಚ್ ಫಿಟ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ 10 ದಿವಸ ಕೊಡ್ದೋಗ್ಬಿಡ್ದ ಇದು. ಬಿಲ್ ಕತೆ ಇರಲಿ ಒಂದು ಸೈಡು. ಫೋನ್ದಲ್ಲ ಮೊನ್ನೇನೆ ಹೇಳಿದ್ದೆ, 3-4 ದಿವಸ ಆಯಿತು ಗಾಡಿ ಬಂದಿದ್ದು, ಇಂಜಿನ್ ಬಿಚ್ಚಬೇಕು ಅಂತ. ತಿರ್ಗಾ ಇವಾಗ ನಿಮ್ಗೆ ಕೇಳಿಸೋದ್ನಲ್ಲ, ಸೌಂಡೇ ಇಲ್ಲ. ಮತ್ತೆ ಕನ್ಫ್ಯೂಸ್, ತಪ್ಪಿಗೆ ಹೇಳಿಬಿಟ್ನಾ ಅಂತ ನೋಡಿದ್ರೆ ಕನ್ಫರ್ಮ್ ಆಗಿದೆ, ಅದು ಬೇರೆಗೆ ಹೋಗಿರೋದು. ಬಿಸಿ ಇದೆ.
ಬೇರಿಂಗು ಔಟ್. ಇಂಜಿನ್ ಓಪನ್ ಮಾಡಲೇಬೇಕು, ಇಲ್ಲಾಂದ್ರೆ ಆಗಲ್ಲ ಕೆಲಸ. ಫಿಟ್ಟಿಂಗ್ ಟೈಮಲ್ಲಿ ನೋಡ್ಕೊಬೇಕು ಯಾರನ್ನಾಗಲಿ. ಡಬಲ್ ಕೆಲಸ ಆಯ್ತಲ್ವಾ. ಮತ್ತು ಈ ಆಯಿಲ್ ಕತೆ ಇದೆ. ಆಯಿಲ್ ಕುಡಿತೈತಾ ಇಲ್ಲ ಅಂತಲೂ ಗೊತ್ತಾಗ್ತಾ ಇಲ್ಲ. ಫುಲ್ 2 ಲೀಟ್ರ್ ಹಾಕಿದ್ರಾ? ಹಾಂ, ಹಾಕ್ದ ನೀನು ಅದನ್ನು? ಕ್ಲಚ್ तो कहाँ नहीं. ಬೆಲ್ಲು ಓಡಿಸ್ದ ಇದು? ಇಲ್ಲ, ಅದು ಮಾತ್ರ ಹೊಡೆದಿದ್ದಲ್ಲ ಇದನ್ನು. ಇದು ಹೊಡೆದವ್ರಲ್ಲ. ಕರೆಕ್ಟಾಗಿ ಬಿಚ್ಚಿಬಿಟ್ಟು ಸ್ಪ್ರಿಂಗ್ ಹಾಕ್ಸ್ಕೊಂಬರ್ತೀನಿ ಅಂತ ಎತ್ಕೊಂಡು ಹೋಗಿ. ಹೊಸದು ಹಾಕಿದಲ್ಲ, ಬಿಸಿ ಇದೆ. ಸ್ಪ್ರಿಂಗ್ ಬರ್ತೈತಲ್ಲ. ಫುಲ್ಲು ಸ್ಲಿಪ್ ಆಗಿಬಿಟ್ಟಿದೆ ಕ್ಲಚ್ಚು, ಗ್ರಿಪ್ಪೇ ಇಲ್ಲ ಅದರಲ್ಲಿ. ನೋಡಿ 10 ದಿವಸ ಆಗಿರೋದು ಹಾಕಿ. ಸ್ಟೀಲ್ ಪ್ಲೇಟು ಗದ್ದೆ ಏನಾಗಿದೆ ಗೊತ್ತಾ, ನೋಡ್ಬೋದು. ಗ್ರಿಪ್ಪೇ ಇಲ್ಲ ಅದರಲ್ಲಿ, ಎಲ್ಲ ಸಂದೋಗ್ಬಿಟ್ಟಿದೆ. ಇದು ಇದರಲ್ಲೂ ಗ್ರಿಪ್ ಇಲ್ಲ. ಇದರಲ್ಲಂತೂ ಏನು ಮಾರ್ಕೆ ಕಾಣಿಸ್ತಾ ಇಲ್ಲ, ಅಷ್ಟು ಸಂದೋಗಿದೆ. ಇದು ಫುಲ್ ಸ್ಲಿಪ್ಪು. ಇದೆಲ್ಲ ಹೊಸದು ಹಾಕ್ತಾರಾ? ಹಾಂ, ಇದು ಸೈಲೆನ್ಸರು ಕಂಡೀಷನು. ಆಯಿಲ್ ಕುಡಿತೈತಾ ಅಂದ್ಕೊತೀನಿ. ಪ್ಲಗ್ಗಲ್ಲಿ ನೋಡ್ರಿ ಹೆಂಗೆ ಬರುತ್ತೆ. ಒಳಗಡೆ ಓರಿಂಗ್ ಗಿರಿಂಗ್ ಹೋಗ್ಬಿಟ್ಟಿದೆ, ಇದ್ದಿಗೆ ತೂತ್ ಬಿದ್ದೋಗ್ಬಿಟ್ಟೈತೆ. ಇಲ್ಲಾಂದ್ರೆ ಚೈನು ಕರೆಕ್ಟ್ ಇದೆ. ಬೇರಿಂಗು ಔಟು. ಗಾಡಿ ಬಂತಾ? ಗಾಡಿನೇ ನಂದು ನೋಡ. ಗಾಡಿನೇ ನಂದು. ಎಷ್ಟು ಕೊಟ್ಟಿದ್ಯಾ? 30,000 ಕೊಡೋ. 50,000 ಕೊಟ್ಟು ಬಿಡೋ ಗಾಡಿ. ಎಷ್ಟು? 30,000. ಇನ್ನೆಷ್ಟು ಕೊಟ್ಟೆ ನಾನು ನೋಡ. ನೀನು ಎಲ್ಲ ಗೈಡು ಹೊಡೆದವ್ರು ಯಾರು? ಇದನ್ನ ಎಡ್ನೆ ಕಳಿಸ್ಬಿಟ್ಟವ್ರ ಮೇಲ್ಕ.
ಕೊನೆಗೂ ಅದೇ ಗಾಡಿ ಫುಲ್ಲು ಒಳಗಡೆ ಹೋಗ್ಬಿಟ್ಟಿದೆ ಇದು. ಅದೇ ತಗೊಳ್ಳೋದು ಮತ್ತೆ ಅದೇ ಹೋಗೋದು. ಯಾರು ಹೊಡೆಯೋ ಸೀಟು ಇಷ್ಟು ಇರಬೇಕಿದು. ಬಾವಿ ಮಾಡಿಬಿಟ್ಟಾರ ಅದನ್ನು. ಈ ಕಡೆ ನೋಡಿದ್ರೆ ಕರೆಕ್ಟಾಗೈತೆ. ಇಷ್ಟು ಹೈಟ್ ಬರಬೇಕು ವಾಲು. ಇದು ಇಷ್ಟು ಇರಬೇಕು. ಎಷ್ಟು ಗ್ಯಾಪ್ ಇದೆ ನೋಡ್ಕೊಳ್ರಿ. ತಳ್ಳಿದ್ರೆ ಒಂದು ಕಾಯಿನಷ್ಟು ಹೋಗ್ತಾ ಇದೆ ಅದು. ಇಷ್ಟು ಇರಬೇಕು ಮ್ಯಾಕ್ಸಿಮಮನ. ಇನ್ನು ಮೇಲೆ ಬರುತ್ತೋ ಇಷ್ಟು ಬರುತ್ತೆ. ಮತ್ತು ಇಲ್ಲಿ ನೋಡಿ ಗ್ಯಾಪು ಇಷ್ಟು ವಾಲು ಓಪನ್ ಆಗಲ್ಲ. ಎಕ್ಸಾಸ್ಟ್ ಗಾಳಿ ಕಮ್ಮಿ ಓಪನ್ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಪಿಕಪ್ಪು ಅದು ಇದು ಕಮ್ಮಿ ಗಾಡಿನಲ್ಲಿ. ಇಷ್ಟು ಇರಬೇಕು. ಇಷ್ಟು ಎಷ್ಟು ಗ್ಯಾಪ್ ಇದೆ ನೋಡಿ. ಇಷ್ಟು ವಾಲು ಕಮ್ಮಿ ಓಪನ್ ಆಗುತ್ತೆ. ಆ ಟೈಮಲ್ಲಿ ಪಿಕಪ್ಪು ಮೈಲೇಜ್ ಎಲ್ಲ ಹಿಡ್ಕೊಳ್ಳುತ್ತೆ ಗಾಡಿಗೆ. ಇಷ್ಟು ಬರಲೇಬೇಕು. ಎಷ್ಟಿದೆ ಅಂದರೆ ಕಮ್ಮಿ ಅಂದ್ರೂ ಒಂದು 5 ರೂಪಾಯಿ ಕಾಯಿನ್ನು. ಇದು ಹಾಕಿದ್ರೆ ಗಾಡಿ ಕರೆಕ್ಟ್ ಬರೋಲ್ಲ. ಲೀಕ್ ಆಗದಿದ್ರೆ ಪರವಾಗಿಲ್ಲ, ಅಷ್ಟು ಮಾಡಿ ಕೊಟ್ಬಿಡ್ತಾರೆ. ಫಿಟ್ ಮಾಡೋ ಟೈಮಲ್ಲ ನೋಡಬೇಕಲ್ಲ. ಬೇರಿಂಗು ಶಾಪ್ ಟೈಮ್ ಹತ್ರ ಬಂದುಬಿಟ್ಟಿದೆ. ಬೋರು ಟೈಮ್ ಹತ್ರ 7 ಗಂಟೆ ಬೋರು ಹಾಕ್ಸಿಲ್ಲಲ್ಲ ಇದ್ರಿಗೆ. ಫೇಸಿಂಗು ಎಲ್ಲ ಹಾಕ್ಲೇಬೇಕಾಗ್ತದೆ. ಮೇನ್ ಇದೆ ಇವಾಗ ಕಾಸ್ಟ್ಲಿ ಐಟಮು. ಇಲ್ಲೊಂದು ಬೇರೆ ಹೆಡ್ಡಿದೆ, ಇದು ಎಲ್ಲಿರುತ್ತೆ ನೋಡ್ಕೊಳ್ಳಿ. ಅದು ಎಲ್ಲ ಅದು ಸಾಕು ಸೈಡ್ಗೆ. ಇದೆಲ್ಲಿದೆ, ಅದು ಲೆವೆಲ್ಗಿದೆ. ಲೆವೆಲ್ಗಿದ್ದಾಗ ಏನಾಗುತ್ತೆ, ಕ್ಯಾಮ್ ಶಾಫ್ಟು ಇಲ್ಲಿ ಪ್ರೆಸ್ ಮಾಡಿದಾಗ ಅಷ್ಟು ಎಕ್ಸಾಸ್ಟ್ ವಾಲ್ ಓಪನ್ ಕಮ್ಮಿ ಆದರೆ ಅಲ್ಲಿಂದ ಎಕ್ಸಾಸ್ಟ್ ಗಾಳಿ ಆಚೆ ಬರಲ್ಲ. ಬಂದಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಪಿಕಪ್ಪು ಡೌನ್ ಆಗೋದು ತುಂಬ ಸಮಸ್ಯೆ ಇರ್ತದೆ.
ಸಣ್ಣದು ಯೋಚನೆ ಮಾಡಿ ಕೆಲಸ ಮಾಡೋದ್ರೆ ಕೆಲಸ ಓಕೆ ಆಗುತ್ತೆ. ಇಲ್ಲಿ ನೋಡಿ ಲೆವೆಲ್ಲಾಗಿದೆ, ಇದು ಎಲ್ಲ ಸೇಮ್ ಕರೆಕ್ಟ್ ಇದೆ. ಇದು BS6 ಇದೆ ಹೆಡ್ಡು. ಇವಾಗ ಇದು ಅಷ್ಟು ಒಳಗಡೆ ಹೋಗಿದೆ. ಇಲ್ಲಿ ಕ್ಯಾಮ್ ಶಾಫ್ಟು ಓಪನ್. ಇವಾಗ ಇಲ್ಲಿಂದ ಇಂಟೆಕ್ ಗಾಳಿ, ಎಕ್ಸಾಸ್ಟ್ ಗಾಳಿ ಎರಡೂ ಮಿಕ್ಸ್ ಆಗಿ ಇಲ್ಲಿಂದ ಆಚೆ ಹೋಗಬೇಕು. ಕಮ್ಮಿ ಓಪನ್ ಆದಾಗ ಏನಾಗುತ್ತೆ, BS4 ಗಾಡಿಗೆ BS3 ಶಾಫ್ಟ್ ಹಾಕಿದ್ರೆ ಕಮ್ಮಿ ಓಪನ್ ಆಗುತ್ತೆ, ಪಿಕಪ್ ಸಿಗೋಲ್ಲ. ಆ ಥರ ಇದೂ ಅಷ್ಟು ಡೌನ್ ಆಗಿಬಿಟ್ಟಿದೆ. ಇದರಲ್ಲೇ ಫಸ್ಟೇ ಡೌನು ಎಕ್ಸಾಸ್ಟು. ಇಂಟೆಕ್ಟು ಜಾಸ್ತಿ ಬರುತ್ತೆ. ಆ ಗಾಡಿಗೆ, ಆ ಸ್ಟ್ರೋಕ್ಗೆ, ಆ ಕಂಪ್ರೆಸರ್ಗೆ ಕಂಪನಿ ಆ ಟೈಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಾಡಿದೆ. ಆ ಗಾಡಿ ಕೆಪಾಸಿಟಿ ಅಷ್ಟು. ಇಲ್ಲಿಂದ ಗಾಳಿ ಒಂಚೂರು ಎಲ್ಲೋ ಒಂದು ಕಡೆ ಲಾಕ್ ಆಗಿ ಓಪನ್ ಆದರೆ ಗಾಡಿ ಪಿಕಪ್ಪು ಫ್ರೀನೆಸ್ ಇರಲ್ಲ ಗಾಡಿನಲ್ಲಿ. ಇದ್ರಿಗೋಸ್ಕರ ಹೆಡ್ನ ರಿಜೆಕ್ಟ್ ಆಗುತ್ತೆ ಅದು ಮೋಸ್ಟ್ಲಿ. ಅದನ್ನೇನು ನಾನು ಮಾಡೋಕ್ಕಾಗಲ್ಲ. ಇವಾಗ ಅದು ಗೈಡ್ ಹೊಡೆದಾಗೆ ಅದಾಗಿರೋದು ಕಹಾನಿ. ಗೈಡ್ ಹೊಡೆದಾಗ ಏನಾಗೈತೆ, ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಕ್ರಾಸ್ ಸಿಕ್ಕಿ ಹೊಡೆದಾಗ ಇಲ್ಲಿ ಸೀಟಿಂಗ್ ಬರೋಲ್ಲ. ಸೀಟಿಂಗ್ ಬರೆದಿರೋ ಟೈಮಲ್ಲಿ ಏನು ಮಾಡಿ ಉಜ್ಜಿ ಗಟ್ರ ಹಾಕಿ ಒಳಗಡೆ ಕಳಿಸ್ಬಿಟ್ಟವ್ರು ವಾಲ್ನ. ಸ್ವಲ್ಪ ಅವರು ಗಮನ ಕೊಟ್ಟು ನೀಟಾಗಿ ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ನೀಟಾಗಿ ಹೊಡಿಬೇಕು. ₹100 ಜಾಸ್ತಿ ಇಸ್ಕೊಂಬಿಡ್ಬೇಕು. ಇವಾಗ ಎಷ್ಟು ಹೆಡ್ಡೇ ಹೋಯ್ತಲ್ಲ, 6,000 ಚಿಲ್ಲರೆ ಎಷ್ಟೋ ಇದೆ ಹೆಡ್ಡು. 6,000 ಇದೆಯಾ 5,500 ಇದೆಯಾ ಗೊತ್ತಿಲ್ಲ. ನೋಡೋಣ. ಬೇರೆ ಏನು ಅಷ್ಟು ಕೆಲಸ ಮಾಡಬೇಕು ಅದರಲ್ಲಿ. ಮಾಡಿದ್ರೆ ಓಕೆ ಗಾಡಿ. ಓಕೆ ನೋಡ್ಸೋಣ ಏನಾಗುತ್ತೆ ಏನಿಲ್ಲ ಅಂತ. ಮತ್ತೆ ಇದು ಫಿಟ್ಟಿಂಗ್ ಮಾಡೋಣ ಅಂದರೆ ತುಂಬ ಗಲೀಜು ಸಿಕ್ಕಾಪಟ್ಟೆ. ಇಲ್ಲೆಲ್ಲ ವಾಶ್ ಮಾಡಿ ಇಕ್ಕಿದ್ದೀನಿ ಕೇಸೆಲ್ಲ. ಪ್ಲಸ್ ಇಲ್ಲಿ ಫಿಟ್ಟಿಂಗ್ ಜಾಗದಲ್ಲಿ ಕ್ಲೀನ್ ಮಾಡಬೇಕು. ಬಿಚ್ಕೊಂಡಿಲ್ಲ ಆಚೆ. ಬಿಚ್ಕೊಂಡ್ರೆ ವಾರ ಬೇಕು. ಏನು ಮಾಡ್ತೀರಾ, ಕ್ಲೀನ್ ಮಾಡೋಣ. ಮತ್ತು ಈ 3 ಐಟಮು ಚೇಂಜ್ ಮಾಡಬೇಕು. ಕ್ಲಚ್ ಫೇಸಿಂಗು, ಟೈಮಿಂಗ್ ಚೈನು, ಸ್ಟೀಲ್ ಪ್ಲೇಟು, ಆಯಿಲ್ ಸೀಲು, ಆಯಿಲ್ ಪಂಪು ಸಣ್ಣ ಪುಟ್ಟ ತಗಲ್ತಾನೆ ಇರ್ತಾವೆ ಇದ್ರಿಗೆ. ಅಷ್ಟಲ್ಲಿ ನೋಡೋಣ ಎಷ್ಟಾಗುತ್ತೆ ಇದ್ರ ಬಿಲ್ಲು ಏನು ಇರ್ತಾ ಅಂತ. ಕ್ಲೀನ್ ಆಗಲಿ ಫಸ್ಟು, ಮತ್ತು ನೋಡೋಣ. ಇದೆಲ್ಲ ನೀಟಾಗಿ ಕ್ಲೀನ್ ಆಯಿತು. ಹೊಸ ಶಾಫ್ಟ್ ಇದು. ಗೇರ್ ಸ್ಟಾರ್ ಚೇಂಜ್ ಆಯಿತು. ಮರ್ತೋಗ್ಬಿಟ್ಟಿದೆ ವಿಡಿಯೋ ಮಾಡೋದು. ಎಲ್ಲ ಕ್ಲೀನ್ ಆಗಿದೆ. ಕೇಸು ಶಾಫ್ಟು ಎಲ್ಲ ಆಗಿದೆ. ಕ್ಲೋಸ್ ಮಾಡಬೇಕು. ಮಿಕ್ಕಿದ ಬೋರು ಹೆಡ್ ಎಲ್ಲ ಬೆಳಗ್ಗೆ ಫಿಟ್ ಮಾಡೋಣ. ಕ್ಲಚ್ಚೆಲ್ಲ ಬರೀ ಕೇಸ್ ಕವರ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ. ಮತ್ತೆ ನೋಡೋಣ. ಗಾಡಿ ಫಿಟ್ಟಿಂಗ್ ಮಾಡಿದ್ದೆ ಇಷ್ಟು ರಾತ್ರಿ. ಇಷ್ಟಿಗೆ ಸ್ಟಾಪ್ ಮಾಡಿಬಿಟ್ಟು ಹೋಗ್ಬಿಟ್ಟಿದೆ ಮನೆಗೆ. ಎಲ್ಲ ಹೋಗ್ಬೇಕಾಯಿತು. ಹೋದೆ ಅಷ್ಟೊತ್ತಿಗೆ. ಮತ್ತು ಬಂದು ಹೆಡ್ಡು ಹೊಸದಾಯಿತು. ಬೋರು ಹೊಸದಿದೆ. ಫೇಸಿಂಗು, ಗೈಡ್ಗಳು, ಆಯಿಲ್ ಪಂಪು, ಚೈನು, ವಾಲ್ಡರ್ ಈ ಪ್ಯಾಕಿಂಗಲ್ಲಿ ಬರೋದು ಹಾಕೋಕ್ಕಾಗಲ್ಲ, ಲೀಕೇಜ್ ಬಂದ್ಬಿಡ್ತು ಅದ್ರ ಇದ್ರು. ಪ್ಲಸ್ ಎಲ್ಲ ಆಲ್ಮೋಸ್ಟ್ ಆಯಿತು. ಏನೋ ಶಾಫ್ಟ್ ಟೈಟಾಗಿ ಕಾಣಿಸ್ತಾ ಇದೆ ನನಗೆ. ಏನು ತಪ್ಪು ಮಾಡಿದ್ದೀನಿ ಅಂದರೆ ಫಿಟ್ಟಿಂಗ್ ಟೈಮಲ್ಲಿ ಬಿಚ್ಚಿಬಿಟ್ಟಿದ್ದೀನಿ ಬೋಲ್ಟ್ಗಳೆಲ್ಲ. ಮತ್ತೆ ಇದು ಓಪನ್ ಮಾಡ್ತಾಯಿದ್ದೀನಿ ನಾನು. ಪ್ಯಾಕಿಂಗ್ ಹೋದರೆ ಹೋಗಲಿ, ಹೊಸದು ಹಾಕಿದ್ರೆ ಆಯಿತು. ಏನೂ ಇಲ್ಲ ಪ್ರಾಬ್ಲಮ್ ಅದು. ಬಿಟ್ಟರೇನೂ ಏನೂ ಆಗಲ್ಲ. ಮತ್ತು ನನ್ನ ಮನಸ್ಸಿಗೆ ಯಾಕೋ ಅದು ಸರಿ ಬರಲ್ಲ ಅನ್ಕೊತೀನಿ. ಏನಕ್ಕೆ ಬಿಸ್ತಾ ಇದ್ದೀನಿ ಅಂದರೆ ಇದು ನೋಡಿಸ್ತೀನಿ ರೀ ಏನಾಗಿದೆ ಫಾಲ್ಟು ಅಂತ. ಇದರಲ್ಲಿ ಫಿಟ್ಟಿಂಗ್ ಆಗಿದೆ. ಬೋಲ್ಟ್ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ ನೋಡಿ. ಇವಾಗ ಓಪನ್ ಮಾಡಿದ್ದೀನಿ ಅದು. ಮತ್ತು ಫುಲ್ಲ ಆಗಿದೆ, ಕರೆಕ್ಟ್ ಇದೆ. ಏನಕ್ಕೆ ಟೈಟ್ ಪಡ್ತಾ ಇದೆ ಅಂದರೆ ಕೆಲಸನೇ. 1 ಟೈಮ್ ಬಿಸ್ತಿರೋ 2 ಟೈಮ್ ಬಿಸ್ತಿರೋ ಸೆಟ್ಟಿಂಗ್ ಆಗಂಡು ಬಿಡಬೇಡ್ದು ಯಾವುದೇ ಕಾರಣಕ್ಕೆ.
ಶಾಫ್ಟು ಬರ್ತಾ ಇದೆ, ಬಂತು. ಆಯಿಲ್ ಸೀಲು ಕುತ್ಕೊಂಡಿದೆ, ಎಲ್ಲ ಕರೆಕ್ಟ್ ಇದೆ. ಈ ಆಯಿಲ್ ಸೀಲು BS6 ಅದು. ನಾನು ಹೊಡೆದಿರೋದು BS4 ಹೊಡೆದ್ಬಿಟ್ಟಿದ್ದೀನಿ. ಕುತ್ಕೊಳುತ್ತೆ ಅಂದರೆ ಈ ಆಯಿಲ್ ಸೀಲ್ ಬಂದ್ಬಿಟ್ಟು ಈ ಶಾಫ್ಟಲ್ಲಿ ಆಯಿಲ್ ಸೀಲ್ BS4 ಬಂದ್ಬಿಟ್ಟು ಟೈಟಾಗಿ ಹೋಗುತ್ತೆ. ಟೈಟಾಗಿ ಹೋದ್ರೂ ಕುತ್ಕೊಳುತ್ತೆ. ಮತ್ತೆ ಓಡಿ ಗಿಬ್ಬರ್ ಕಟ್ಟಾಗಿ ಮತ್ತು ಈ ಮ್ಯಾಗ್ನೆಟಿಂದ ಆಯಿಲ್ ಬರೋದು ಆ ಥರ ಎಲ್ಲ ಸಮಸ್ಯೆಗಳು ಉತ್ಪತ್ತಿ ಆಗಿಬಿಡ್ಬೋದು ಮೋಸ್ಟ್ಲಿ ಅನಿಸುತ್ತೆ. ಅದ್ರಿಗೆ ಬಿಚ್ಚಾಕ್ಬಿಟ್ಟು ಮತ್ತೆ ಇದನ್ನೇ ಅದರ ಆಯಿಲ್ ಸೀಲ್ ಕನ್ಫ್ಯೂಸಾಗಿ ಹೊಡೆದ್ಬಿಟ್ಟಿನಿ ಅಷ್ಟೇ. ಇದೇ ನನ್ನ ಹತ್ರ ಇಲ್ಲ ಅಂತೇನಿಲ್ಲ. ಅದೇ ಗ್ಯಾನ್ದಲ್ಲಿ ಓಪನ್ ಮಾಡಿ ಅಲ್ಲಿ ಇಕ್ಕಿದ್ರೆ ತಕ್ಷಣ ಕರೆಕ್ಟಾಗಿ ಕುತ್ಕೊಂಡ್ಬಿಟ್ಟಿದೆ ಅದು. ಜನ ತಪ್ಪಿದ್ರೆ ಕೆಲಸ ಹಾಳಾಗೋಗುತ್ತೆ. ನೋಡಿ ಬಿಚ್ಚಾಕಿದ್ದೀನಿ ಇದು. ಈ ಆಯಿಲ್ ಸೀಲ್ಗೆ ಸ್ವಲ್ಪ ಇದು ಫ್ರೀಯಾಗಿ ಹೋಗುತ್ತೆ. ಯಾವುದು ಇದು ನೋಡಿ ಟೈಟಾಗಿ ಹೋಗ್ತಾಯಿದೆ. ಟೈಟಾಗಿ ಹೋದ್ರೇ ಆಯಿಲ್ ಹಾಕಿದ್ನಲ್ಲ ಇದ್ರಿಗೆ ಕುತ್ಕೊಂಡ್ಬಿಟ್ಟಿದೆ ಹೋಗಿ ಅದು ಈಸಿಯಾಗಿ. ಇದು ಸಮಸ್ಯೆಗೋಸ್ಕರ ತಿರ್ಗಾ ಬಿಚ್ಚಿದಾಯ್ತು. ಗೇರ್ ಸ್ಟಾರ್ ಎಲ್ಲ ಚೇಂಜ್ ಆಗಿದೆ ಅದರಲ್ಲಿ. ಸ್ವಲ್ಪ ಪ್ಯಾಕಿಂಗ್ ತೊಳ್ಕೊಂಡಿದೆ, ಕ್ಲೀನ್ ಮಾಡಿಬಿಟ್ಟು ಪ್ಯಾಕಿಂಗ್ ಹಾಕ್ಬಿಟ್ಟು ಹಾಕೋಣ. ಇದು ಪ್ಯಾಕಿಂಗು. ಆ ಪ್ಯಾಕಿಂಗ್ ಏನಕ್ಕೆ ನಾನು ಹಾಕ್ತೀನಿ ಅಂದರೆ ಎಲ್ಲನ ನೋಡ್ಕೊಳ್ರಿ, ಒಂದು ಚೂರು ಎಲ್ಲೂ ಚೇಂಜ್ ಆಗ್ತಾ ಬರೋಲ್ಲ ಪ್ಯಾಕಿಂಗ್. ಅದು ಕರೆಕ್ಟ್ ಕಟ್ಟಿಂಗ್ ಇದೆ, ಕರೆಕ್ಟಾಗಿ ಕುತ್ಕೊಳತ್ತದು. ಇದ್ರಿಗೋಸ್ಕರ ಇದನ್ನು ಹಾಕ್ತೀನಿ ಅಷ್ಟೇ ಹೊರತು. ಹಾಂ शेक नहीं है, आ रहा रुक 1 मिनट रुक, आ रहा हूँ. ಅದ್ರಗೋಸ್ಕರ ಇದು ಹಾಕ್ತೀನಿ ಅಷ್ಟೇ ಹೊರತು ಬೇರೆ ಇನ್ನೇನು ಉದ್ದೇಶ ಇಲ್ಲ. ಏನೋ ಹೇಳ್ತಾ ಇದ್ದೆ ಮಾಡ್ತದೆ ಪ್ಯಾಕಿಂಗ್ ಬಗ್ಗೆ. ಅದ್ರಗೋಸ್ಕರ ಹಾಕ್ತೀನಿ ಅಷ್ಟೇ. ಇದು ಬೇರೆ ಇನ್ನೇನಿಲ್ಲ ಇದರಿಂದ ನನಗೆ. ಪ್ಲಸ್ ಬಂದ್ಬಿಟ್ಟು ಇಲ್ಲ ಹೇಳ್ತೀರ, ಅವ್ರದ್ದು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂದ್ಬಿಟ್ಟು ನಾನು ತಪ್ಪು ಮಾಡೋದೇನು ಓಡಿಸ್ತಾ ಇಲ್ವಾ ಡೈರೆಕ್ಟಾಗಿ ಫಿಟ್ಟಿಂಗ್ ಮಾಡಿರೋದು. ಇನ್ನು ಟಾಡ ಇಲ್ಲ ಗಾಡಿ, ಬಿಚ್ಚಾಕಿದ್ದೀನಿ. ಮತ್ತೆ ಇರೋದನ್ನ ನೋಡಿಸ್ತೀನಿ. ಯಾರು ಏನು ತಪ್ಪಾಗಿ ತಿಳ್ಕೊಬೇಡ್ರಿ. ನಂದನ್ನು ನೋಡಿಸ್ತೀನಿ, ಇನ್ನೊಬ್ಬರದ್ದು ನೋಡಿಸ್ಬಿಡ್ತೀನಿ ನಾನು. ಆಗಿರೋದೇ, ನಾನು ಮಾಡಿದ್ರೇನದೇ, ಯಾರು ಮಾಡಿದ್ರೇನದೇ ಅಲ್ವಾ. ಸರಿ, ಆಯಿಲ್ ಸೀಲು ಹೊಡೆದು ಆಯ್ತಿದು. ಪ್ಯಾಕಿಂಗ್ ಹಾಕಿ ಫಿಟ್ ಮಾಡೋಣ. ರಾತ್ರಿ ಇದೆಲ್ಲ ನೋಡಿಸಿರಲಿಲ್ಲ ನಾನು ಯಾವಾಗಿ. ಹೊಸದಪ್ಪ ಶಾಫ್ಟು, ಹೊಸ ಬೋರು, ಹೊಸ ಹೆಡ್ಡು. ಇದೆಲ್ಲ ಆಯಿತು. ಇವಾಗ ನೋಡಿ ಹೆಂಗೆ ತಿರುಗುತ್ತಾ. ಬಿಟ್ಟರೆ ತಿರುಗ್ತಾ ಇರಬೇಕು. ಮಾರ್ पेट्रोल का डाल दीजिए.
ಕಂಪ್ಲೀಟ್ ಆಗಿದೆ ಇದು, ಏನು ಪ್ರಾಬ್ಲಮ್ ಇಲ್ಲ, ಓಕೆ ಇದೆ. ಮಾಡ ಸ್ಟಾರ್ಟ್ ಮಾಡಿ. ಯಾವುದೇ ರೀತಿ ಏನೂ ನಾಯ್ಸ್ ಇಲ್ಲ. ಏನು ನಾಯ್ಸ್ ಬರುತ್ತೆ ಎಲ್ಲ ಹೊಸದಾಕಿದ್ರೆ ಯಾವುದೇ ರೀತಿ ಏನೂ ನಾಯ್ಸ್ ಬರೋಲ್ಲ. ಫೋನಲ್ಲಿ ಬಿಡಿ ನೋಡಿ. ಇದು ಓಕೆ ಆಯಿತು, ಓಡಿಸಿದಾಯಿತು, ತಿರ್ಸಿದಾಯ್ತು, ಎಲ್ಲ ಆಯಿತು. ಇಲ್ಲ ಲೀಕೇಜ್ ಪ್ಯಾಕೇಜ್ ಏನೂ ಇಲ್ಲ, ಕರೆಕ್ಟ್ ಇದೆ ಗಾಡಿ. ಗಾಡಿ ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.